ಹಾಯ್, ತುಂಬಾ ಜನ ಪಿಂಟ್ರೆಸ್ಟ್ ಆಪ್ ಇಂದ ಯಾವ ರೀತಿಯಾಗಿ ದುಡ್ಡು ಮಾಡಬೇಕು ಅನ್ನೋ ವಿಡಿಯೋನ ನೋಡ್ಬಿಟ್ಟು ನಿಮ್ಮ ಒಂದು ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿದೀರಾ. ಆದ್ರೆ ಸ್ವಲ್ಪ ಜನಕ್ಕೆ ಡೌಟ್ ಇದೆ, ನಾವು ಯಾವ ರೀತಿಯಾಗಿ ಪಿಂಟ್ರೆಸ್ಟ್ ಆಪ್ ಇಂದ ಅರ್ನ್ ಮಾಡಿರೋಂಥ ಒಂದು ಅಮೌಂಟ್ ನ, ಅಂದ್ರೆ ಅರ್ನ್ ಕೋರೋ ಆಪ್ ಅಲ್ಲಿ ಬಂದಿರುವಂತ ಒಂದು ಅಮೌಂಟ್ ನ ನಾವು ಯಾವ ರೀತಿಯಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬೇಕು ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ತುಂಬಾ ಜನ ಕಮೆಂಟ್ ಮಾಡಿ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ. ಇವತ್ತು ನಾವು ನಿಮ್ಗೆ ಯಾವ ರೀತಿಯಾಗಿ ನೀವು ಅಮೌಂಟ್ ನ ನಿಮ್ಮ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೊಳ್ಳೋದು, ಜೊತೆಗೆ ನಿಮ್ಮ ಒಂದು ಅಮೌಂಟ್ ಯಾವಾಗ ನಿಮ್ಗೆ ವಿತ್ಡ್ರಾ ಮಾಡೋಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ವರ್ಗು ನೋಡಿ. ಹಾಗೆ ಯಾರೆಲ್ಲ ಪಿಂಟ್ರೆಸ್ಟ್ ಆಪ್ ಇಂದ ಯಾವ ರೀತಿಯಾಗಿ ದುಡ್ಡು ಮಾಡ್ಬೇಕು ಅಂತ ಗೊತ್ತಿಲ್ಲ ಅನ್ನೋರು ಮೇಲೆ ಈ ಕಾರ್ಡಲ್ಲಿ ವಿಡಿಯೋನ ಹಾಕ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ನೀವು ಅಲ್ಲಿ ನೋಡಿ ಪಿಂಟ್ರೆಸ್ಟ್ ಆಪ್ ಇಂದ ಯಾವ ರೀತಿಯಾಗಿ ದುಡ್ಡು ಮಾಡ್ಬೇಕು ಅಂತ ಬೇಕಿದ್ರೆ ವಿಡಿಯೋ ನೋಡ್ಕೊಂಡು ನೀವು ಕೂಡ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಬನ್ನಿ, ಇವಾಗ ನೀವು ಪಿಂಟ್ರೆಸ್ಟ್ ಆಪ್ ಇಂದ ಅರ್ನ್ ಮಾಡಿರೋಂಥ ಅಮೌಂಟ್ ನ ಯಾವ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೊಳ್ಳೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡಿದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಅಫಿಲಿಯೇಟ್ ಆ್ಯಪ್ ಇರ್ತಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟ ಹಾಗೆ ನಾನು ಅರ್ನ್ ಕೋರೋ ಆ್ಯಪ್ ಬಗ್ಗೆ ಹೇಳ್ಕೊಟ್ಟಿದ್ದೆ ನಿಮಗೆ. ಅರ್ನ್ ಕೋರೋ ಆ್ಯಪ್ ಇಂದ ನೀವು ಅಫಿಲಿಯೇಟ್ ಮಾಡ್ಬಿಟ್ಟು ಪಿಂಟ್ರೆಸ್ಟ್ ಅಲ್ಲಿ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ಫಸ್ಟ್ ನೀವು ಅಮೌಂಟ್ ನ ವಿತ್ಡ್ರಾ ತಗೋಬೇಕು ಅಂತಂದ್ರೆ ನಿಮ್ಗೆ ಅಮೌಂಟ್ ಪಿಂಟ್ರೆಸ್ಟ್ ಆಪ್ ಅಲ್ಲಿ ಇರೋದಿಲ್ಲ. ಅದು ಬಂದ್ಬಿಟ್ಟು ಅರ್ನ್ ಕೋರೋ ಆ್ಯಪ್ ಅಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ನೀವು ಅರ್ನ್ ಕೋರೋ ಆ್ಯಪ್ ಇಂದ ಅಫಿಲಿಯೇಟ್ ಮಾಡಿರ್ತೀರಲ್ವಾ, ಅದಕ್ಕೋಸ್ಕರ ನಿಮ್ಗೆ ಅಮೌಂಟ್ ಎಲ್ಲ ಅರ್ನ್ ಕೋರೋ ಆ್ಯಪ್ ಅಲ್ಲೇ ಇರುತ್ತೆ. ನೀವು ಅಮೌಂಟ್ ನ ವಿತ್ಡ್ರಾ ಮಾಡೋಕೆ ಅರ್ನ್ ಕೋರೋ ಆ್ಯಪ್ ನ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಆ್ಯಪ್ ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ಪ್ರೊಫೈಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ನೀವು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಅರ್ನಿಂಗ್ಸ್ ಅಂದ್ರೆ ನೀವು ಏನೆಲ್ಲ ದುಡ್ಡು ಮಾಡಿದ್ರ ಅಂತ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ಮೈ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಅಲ್ವಾ. ಆ ಒಂದು ಮೈ ಅರ್ನಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ನೀವು ಏನೆಲ್ಲ ಅಮೌಂಟ್ ನ ಅರ್ನ್ ಮಾಡಿದಿರ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸುತ್ತೆ ನಿಮ್ಗೆ. ಇಲ್ಲಿ ನೋಡಿ ಟೋಟಲ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು 58.4 rupees ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ನಿಮ್ಗೆ ಎಕ್ಸ್ಪ್ಲೋರ್ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಟೋಟಲ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಕೆಳಗಡೆ ಟೋಟಲ್ ಪ್ರಾಫಿಟ್ ಅರ್ನಿಂಗ್ಸ್ ಮತ್ತೆ ಟೋಟಲ್ ರೆಫರಲ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಎರಡು ಆಪ್ಷನ್ ತೋರಿಸ್ತಾ ಇದೆ. ನೀವೇನಾದ್ರು ರೆಫರ್ ಮಾಡಿಬಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳು ನಿಮ್ಮ ಒಂದು ಲಿಂಕ್ ಇಂದ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅವರು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಇಲ್ಲಿ ಅದರಿಂದ ಕೂಡ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಿ ನಾವು ಜಸ್ಟ್ ಪ್ರಾಡಕ್ಟ್ಸ್ ಗಳನ್ನ ಶೇರ್ ಮಾಡ್ಬಿಟ್ಟು ಅರ್ನಿಂಗ್ಸ್ ಮಾಡಿರೋದಲ್ವಾ, ಅದಕ್ಕೆ ಟೋಟಲ್ ಪ್ರಾಫಿಟ್ ಅರ್ನಿಂಗ್ಸ್ ತೋರ್ತಾ ಇದೆ. ಕೆಳಗಡೆ ಇಲ್ಲಿ ಪ್ರಾಫಿಟ್ ಬ್ರೇಕಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆರೋ ಮೇಲೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಕನ್ಫರ್ಮ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಅವೈಲಬಲ್ ಫಾರ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ. ಯಾವಾಗ ನಿಮ್ಮ ಒಂದು ಪ್ರಾಡಕ್ಟ್ಸ್ ಗಳನ್ನ ನೀವು ಲಿಂಕ್ ನ ಶೇರ್ ಮಾಡಿರ್ತೀರಲ್ವಾ, ಪ್ರಾಡಕ್ಟ್ಸ್ ಗಳನ್ನ ಬೈ ಮಾಡಿರ್ತಾರೆ. ಬೈ ಮಾಡಿದಾಗ ನಿಮ್ಮ ಒಂದು ಪ್ರಾಫಿಟ್ ಏನಾಗುತ್ತೆ, ನಿಮ್ಮ ಒಂದು ಅರ್ನಿಂಗ್ಸ್ ಗಳು ಫಸ್ಟ್ ಇಲ್ಲಿ ಕೆಳಗಡೆ ಇದೆ ಅಲ್ವಾ ಪೆಂಡಿಂಗ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನಿಮ್ಮ ಒಂದು ಅಮೌಂಟ್ ಸ್ಟೋರ್ ಆಗುತ್ತೆ. ಯಾವಾಗ ನಿಮ್ಮ ಒಂದು ಆ ಪ್ರಾಡಕ್ಟ್ಸ್ ಗಳ ರಿಟರ್ನ್ ಡೇಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಅವರು ಆ ಪ್ರಾಡಕ್ಟ್ಸ್ ಗಳನ್ನ ರಿಟರ್ನ್ ಮಾಡಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ, ಆವಾಗ ಏನಾಗುತ್ತೆ ಅಂತಂದ್ರೆ ಅದು ಕನ್ಫರ್ಮ್ ಪೇಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ನಮ್ದು ಕನ್ಫರ್ಮ್ ಪೇಮೆಂಟ್ ಬಂದ್ಬಿಟ್ಟು 12 rupees ಅಂತ ಇದೆ. ಕೆಳಗಡೆ ಪೇಡ್ ಪ್ರಾಫಿಟ್ ಬಂದ್ಬಿಟ್ಟು 46.4 rupees ಇದೆ. ಆಲ್ರೆಡಿ ನಾನು ಇದನ್ನ ಪೇ ಔಟ್ ತಗೊಂಡಿದ್ದೀನಿ ಅಕೌಂಟ್ಗೆ, ಅದಕ್ಕೆ ಇಲ್ಲಿ ತೋರಿಸ್ತಾ ಇದೆ. ಇವಾಗ ನೀವು ಕೇಳ್ಬೋದು ಯಾವ ರೀತಿಯಾಗಿ ಅಮೌಂಟ್ ನ ವಿತ್ಡ್ರಾ ಮಾಡೋದು ಅಂತ. ಮತ್ತೆ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಮೈ ಅರ್ನಿಂಗ್ಸ್ ಕೆಳಗಡೆ ರಿಕ್ವೆಸ್ಟ್ ಪೇಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಈ ಒಂದು ರಿಕ್ವೆಸ್ಟ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನಿಮ್ದು ಎಷ್ಟು ಅಮೌಂಟ್ ಇದೆ ಪೇ ಔಟ್ ತಗೊಳಕ್ಕೆ, ಅಂದ್ರೆ ಅಮೌಂಟ್ ನ ತಗೊಳಕ್ಕೆ ವಿತ್ಡ್ರಾ ಮಾಡ್ಕೊಳ್ಳಕ್ಕೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ನಮ್ದು ಇಲ್ಲಿ 12 rupees 12 ರೂಪಾಯಿ ಇದೆ. ಕೆಳಗಡೆ ವಿತ್ಡ್ರಾ ಅಂತ ಒಂದು ಆಪ್ಷನ್ ಇದೆ. ಈ ವಿತ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ. ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಏನಾದ್ರು ಇದೆ ಅಂತಂದ್ರೆ ನೀವು UPI ಇಂದ ತಗೋಬಹುದು. ಇಲ್ಲ ನಿಮ್ಮ ಹತ್ರ ಬರೀ ಬ್ಯಾಂಕ್ ಅಕೌಂಟ್ ಇದೆ, ನನ್ನ ಹತ್ರ ಫೋನ್ ಪೇ, ಗೂಗಲ್ ಪೇ ಏನಿಲ್ಲ ಅಂತಂದ್ರೆ ನೀವು ಬ್ಯಾಂಕಿಗೆ ಟ್ರಾನ್ಸ್ಫರ್ ತಗೋಬಹುದು. ಬ್ಯಾಂಕಿಗೆ ಟ್ರಾನ್ಸ್ಫರ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರ್ ಮತ್ತೆ IFSC ಕೋಡ್ ನ ಹಾಕ್ಬಿಟ್ಟು ಈ ಒಂದು ಬಾಕ್ಸ್ ನ ಮೇಲೆ ಟಿಕ್ ಮಾಡ್ಬಿಟ್ಟು ಕೆಳಗಡೆ ಗೆಟ್ ಪೇಡ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಯಾವ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಕೊಟ್ಟಿರ್ತೀರಲ್ವಾ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಏನಿದೆ ಆ ಒಂದು ಪೇಮೆಂಟ್ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇವಾಗ ನಾನು UPI ಇಂದ ನಾನು ವಿತ್ಡ್ರಾ ತಗೊಂತೀನಿ, ಯಾಕಂದ್ರೆ ನನ್ನ ಹತ್ರ ಫೋನ್ ಪೇ, ಗೂಗಲ್ ಪೇ ಎಲ್ಲ ಇದೆಯಲ್ಲ, ಅದಕ್ಕೆ ನಾನು UPI ಗೆ ತಗೊಂತೀನಿ. ಇಲ್ಲಿ ಮತ್ತೆ ವಿತ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ UPI ನ ಸೆಲೆಕ್ಟ್ ಮಾಡ್ತೀನಿ. UPI ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ UPI ID ನ ಎಂಟರ್ ಮಾಡಕ್ ಹೇಳುತ್ತೆ. ನಾನು ಇವಾಗಲೇ ಆಲ್ರೆಡಿ ಒಂದ್ಸರಿ ತಗೊಂಡಿರೋದಕ್ಕೆ ಇಲ್ಲಿ ಆಲ್ರೆಡಿ UPI ID ಆಲ್ರೆಡಿ ಡಿಫಾಲ್ಟ್ ಆಗಿ ಬರ್ತಾ ಇದೆ. ನೀವು ಹೊಸದಾಗಿ ಬಂದಿರ ಅಂತಂದ್ರೆ
ಸೊ ಇಲ್ಲಿ ನಿಮಗೆ ಯು ಪಿ ಐ ಡಿನ ಎಂಟರ್ ಮಾಡಕ್ ಕೇಳುತ್ತೆ. ಸೊ ನೀವು ಇಲ್ಲಿ ಯು ಪಿ ಐ ಡಿನ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಬಾಕ್ಸ್ ಏನಿದೆ ಸೊ ಆ ಒಂದು ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ಕೆಳಗಡೆ ಗೆಟ್ ಪೇಯ್ಡ್ ಅಂತ ಕ್ಲಿಕ್ ಮಾಡಿ. ಸೊ ಗೆಟ್ ಪೇಯ್ಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಓಕೆನಾ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದಕ್ಕೆ ಕನೆಕ್ಟ್ ಆಗಿರ್ತಲ್ವಾ ಸೊ ಆ ಒಂದು ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿನ ಎಂಟರ್ ಮಾಡಿ. ನಾನು ಇವಾಗ ಒ ಟಿ ಪಿ ಎಂಟರ್ ಮಾಡ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಸೊ ನಾನು ಇವಾಗ ಇಲ್ಲಿ ಒ ಟಿ ಪಿನ ಎಂಟರ್ ಮಾಡಿದ್ದೀನಿ. ಒ ಟಿ ಪಿನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ವೆರಿಫೈ ಒ ಟಿ ಪಿ ಆಪ್ಷನ್ ಇರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಅಲ್ಲಿ ನಿಮ್ಗೆ ಬರುತ್ತೆ ಪೇಮೆಂಟ್ ಇನಿಷಿಯೇಟೆಡ್ ಅಂತ ಹೇಳ್ಬಿಟ್ಟು, ವಿ ಹ್ಯಾವ್ ಇನಿಷಿಯೇಟ್ ಯುವರ್ ಪೇಮೆಂಟ್ ಆಫ್ 12 rupees ಡಿಪೆಂಡ್ ಆನ್ ಯುವರ್ ಬ್ಯಾಂಕ್. ಇಟ್ ಮೇ ಟೇಕ್ ಅಪ್ ಟು 72 hours ಪೇಮೆಂಟ್ ಟು ರೀಚ್. ಯು ವಿಲ್ ನೋಟಿಫೈ ವೆನ್ಸ್ ಪೇಮೆಂಟ್ ಇಸ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಸೊ ಈ ರೀತಿಯಾಗಿ ಬಂದ್ಮೇಲೆ ನಿಮ್ಮ ಒಂದು ಅಮೌಂಟ್ ಏನ್ ಮಾಡಿರ್ತಾರೆ ಅರ್ನ್ ಕರೋ ಆ್ಯಪ್ ಅವರು ನಿಮ್ಮ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ನಿಮ್ಮ ಒಂದು ಬ್ಯಾಂಕಿಗೆ ಈ ಅಮೌಂಟ್ ಟ್ರಾನ್ಸ್ಫರ್ ಆಗೋಕ್ಕೆ ಅಪ್ರಾಕ್ಸಿಮೇಟ್ಲಿ 72 hours ತಗೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 1 day ಒಳಗಡೆ ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ. 24 hours ಕೂಡ ತಗೊಳ್ಳೋದಿಲ್ಲ, ಆದಷ್ಟು ಬೇಗ ನಿಮ್ಮ ಒಂದು ಅಕೌಂಟ್ಗೆ ಸೊ ನಿಮ್ಮ ಒಂದು ಅರ್ನಿಂಗ್ಸ್ ಏನಿದೆ ಸೊ ಆ ಒಂದು ಅರ್ನಿಂಗ್ಸ್ ನಿಮ್ಮ ಒಂದು ಅಕೌಂಟ್ಗೆ ಬಂದ್ಬಿಡುತ್ತೆ. ವಿತಿನ್ 1 ದಿನದಲ್ಲೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೊ ಈ ರೀತಿಯಾಗಿ ನೀವು ಪಿಂಟ್ರೆಸ್ಟ್ ಆ್ಯಪ್ ಇಂದ ಅರ್ನ್ ಮಾಡಿರುವಂತ ದುಡ್ಡನ್ನ ಅರ್ನ್ ಕರೋ ಆ್ಯಪ್ ಇಂದಾನೆ ಸೊ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಥವಾ ನಿಮ್ಮ ಒಂದು ಯು ಪಿ ಐ ಡಿಗೆ ಟ್ರಾನ್ಸ್ಫರ್ ಆಗಿ ಅಥವಾ ವಿತ್ಡ್ರಾ ಮಾಡ್ಕೊಳ್ಳುವಂಥದ್ದು. ಐ ಥಿಂಕ್ ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನಿಮಗೆ ಪಿಂಟ್ರೆಸ್ಟ್ ಆ್ಯಪ್ ಇಂದ ಯಾವ ರೀತಿಯಾಗಿ ದುಡ್ಡು ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಬೇಕಿದ್ರೆ ಹೋಗ್ಬಿಟ್ಟು ನೀವು ಏನು ಐ ಕಾರ್ಡಲ್ಲಿ ಅಥವಾ ವಿಡಿಯೋ ಎಂಡಲ್ಲಿ ಕೂಡ ಹಾಕ್ತೀನಿ ಎಂಡ್ ಸ್ಕ್ರೀನಲ್ಲಿ, ಅಲ್ಲಿ ಬೇಕಾದ್ರೆ ನೋಡ್ಬಿಟ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಸೊ ಅರ್ನ್ ಕರೋ ಆ್ಯಪ್ ಲಿಂಕ್ ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಹೋಗ್ಬಿಟ್ಟು ಅರ್ನ್ ಕರೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.